ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ಅದ್ಭುತವಾದಂಥ ಒಂದು ಯಂತ್ರ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ಜೂಜಿನಲ್ಲಿ ಗೆಲ್ಲೋದಕ್ಕಾಗಿ ತುಂಬ ಜನ ಕೇಳ್ತಿದ್ದೀರಾ. ಇವಾಗ ಸ್ವಲ್ಪ ದಿನದಲ್ಲೇ ಒಂದು ಯಂತ್ರ ಹಾಕಿದ್ದೀನಿ, ಅದರಿಂದ ನಮಗೆ ತುಂಬ ಒಳ್ಳೆಯದಾಯ್ತಮ್ಮ ಅಂತ ಕೇಳಿದ್ದಕ್ಕೆ ಎಷ್ಟೋ ನಾನು ಬದುಕೊಂಡ್ವಿ. ನಮಗೆ ತುಂಬ ಕಷ್ಟದಲ್ಲಿದ್ವಿ. ಈಗ ನನಗೆ ಕಷ್ಟದಲ್ಲಿದ್ದವ್ರಿಗೆ ಒಂದು ದಾರಿದೀಪ ತೋರಿಸಿದ್ರಿ ಅಂತ ನೀವು ಕೇಳಿದ್ರಿ. ಅದರಿಂದ ಈಗ ಮತ್ತೊಂದು ಹಾಕಿದ್ದೀನಿ. ಪದೇ ಪದೇ ಅದನ್ನೇ ಕೇಳೋಕ್ಕೆ ಹೋಗಬೇಡಿ, ಇವೆಲ್ಲ ಹಾಕಬಾರ್ದು ತುಂಬ. ಅದರಿಂದ ಅದನ್ನು ನೀವು ತುಂಬ ಚಟದಲ್ಲಿ ಇರೋಕ್ಕೆ ಹೋಗಬೇಡಿ. ಏನೋ ಅದನ್ನಲ್ಲಿ ಸಾಹಸ ಮಾಡಿ ಗೆದ್ದುಕೊಂಡು ಮತ್ತೆ ಮೌನವಾಗಿ ಆಗಿಬಿಡಿ. ಮತ್ತೆ ಮತ್ತೆ ಮಾಡಿ ಅದನ್ನಲ್ಲಿ ಬಂದಿರೋದನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ಮತ್ತೆ ನೀವು ಕೇಳ್ತಾ ಇದ್ದೀರಾ, ಅದರಿಂದ ಒಳ್ಳೆಯದಾಯಿತು ಅಂದಿದ್ದಕ್ಕೆ ಮಾತ್ರ ನಾನು ಆಗ್ತಿದ್ದೀನಿ. ಎಷ್ಟೋ ಸಾಲ ಸೂಲುಗಳು ಮಾಡಿದ್ವಿ, ಅದು ಇವಾಗ ಎಷ್ಟೋ ನನಗೆ ಭಾರ. ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗ್ಬಿಟ್ಟಿದ್ದೆ. ಇವಾಗ ನನಗೆ ಸ್ವಲ್ಪ ಹಣ ಬಂತು. ಹಣದಿಂದ ಇವಾಗ ನನಗೆ ಧೈರ್ಯ ಬಂತು, ಭರವಸೆ ಬಂತು. ಹೋಗಿದ್ದಂಥ ನನಗೆ ಒಂದು 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 ನನಗೆ ಹೋಗಿದ್ದಂಥ ಪ್ರಾಣ ಬಂದಂಗಾಯಿತು ಅಂತ ಕೇಳಿದ್ರಲ್ಲ, ಅದರಿಂದನೂ ಒಂದು ಒಳ್ಳೇದಾಯ್ತಲ್ಲ ಅಂದಕ್ಕೆ ನಾನು ಇವಾಗ ಮತ್ತೊಂದು ರೀತಿಯಾದಂಥ ಒಂದು ಯಂತ್ರ ತಿಳಿಸ್ತಿದ್ದೀನಿ. ಈಗ ಈ ಯಂತ್ರವನ್ನು ನೀವು ಒಂದು ವೀಳ್ಯದ ಎಲೆ ಮೇಲೆ ಬರಿಬೇಕು. ಒಂದು ವೀಳ್ಯದ ಎಲೆಯನ್ನು ಸ್ವಚ್ಛವಾಗಿರಬೇಕು, ದೊಡ್ಡದಾಗಿರಬೇಕು. ಆ ವೀಳ್ಯದ ಎಲೆಯನ್ನು ತಗೋಬೇಕು. ಆ ಎಲೆನ ಅದರ ಮೇಲೆ ಒಂದು ಕಾಗೆಯ ಒಂದು ಗರಿ ತಗೋಬೇಕು. ಕಾಗೆ ಗರಿನ ತಗೊಂಡು ಅದನ್ನು ಕಣ್ಣಿಗಿಟ್ಕೊತಾರಲ್ಲ, ಕಣ್ಣಿಗಿಟ್ಕೊಳ್ಳೋ ಕಾಡಿಗೆ ಇರ್ಬೋದು, ಅದರಲ್ಲಿ ಒಂದು ಶಕ್ತಿ ಇರಲ್ಲ. ಆದರೆ ಒಂದು ಕಪ್ಪು ಮಾಡಿದ್ವಲ್ಲ, ಆ ಕಪ್ಪುನ ನಾನು ಒಂದು ಕಪ್ಪು ಅಂತ ನೀನು ಬಿಟ್ಟಿದ್ದೀನಲ್ಲ, ಆ ಕಪ್ಪಿನಲ್ಲಿ ನೀವು ಅದು ಯಾಕೆಂದರೆ ವಶೀಕರಣ ಇರುತ್ತೆ, ಜನ ಆಕರ್ಷಣ ಮೂಲಿಕೆಗಳ ಸಹಾಯದಿಂದ ಮಾಡಿರೋಂಥ ಆ ಕಪ್ಪಿನಲ್ಲಿ ನೀವು ಈ ಯಂತ್ರನ ಬರೆದ್ರೆ ನಿಮಗೆ ಜನ ಆಕರ್ಷಣೆ ಆಗ್ತಾರೆ. ನೀವು ಮಾಡೋ ಅಂಥ ಕಾರ್ಯಗಳು ಸಿದ್ಧಿಯಾಗುತ್ತೆ. ಆ ಕಪ್ಪಿನಲ್ಲಿ ನೀವು ಈ ಆ ಮಸಿಯಿಂದ ನೀವು ರಾತ್ರಿ ಸಮಯದಲ್ಲಿ ನೀವು ಸ್ನಾನ ಮಾಡಿಕೊಂಡು ಶುಚಿಭೂತರಾಗಿ ಸ್ವಚ್ಛವಾಗಿ ದೇವರ ಧ್ಯಾನ ಮಾಡಿ, ನಿಮ್ಮ ಇಷ್ಟ ದೇವರು ಕುಲದೇವ್ರನ್ನ ನೀವು ಜ್ಞಾನಿಸ್ಕೊಂಡು ನನಗೆ ದಾರಿ ತೋರಬೇಕು ಅಂತೇಳಿ ನೀವು ಆ ಯಂತ್ರಗಳನ್ನ ಶುಚಿಭೂತರಾಗಿ ನೀವು ಈ ನೀವು ಯಂತ್ರದಲ್ಲಿ ನೀವು ಬರಿಬೇಕು. ಇದು 12 ಅಕ್ಷರಗಳಿದ್ದಾವೆ. 32 ಅಕ್ಷರಗಳಲ್ಲಿ ಈ ಮಂತ್ರ ಇದನ್ನು ನೀವು ಬರಿಬೇಕು. ಈ ಮಂತ್ರನ ನೀವು ಯಂತ್ರನ ಬರೆದು ರೀತಿಯಲ್ಲಿ ಬರಬೇಕು. ಬಳಿಕ ಪೂಜಿಸಿ ಕೈನಲ್ಲಿ ನೀವು ಇದನ್ನು ಪ್ರಾಣ ಪ್ರತಿಷ್ಠೆ ಮಾಡಬೇಕು, ಪೂಜಿಸಬೇಕು. ಅದಕ್ಕೆ ಧೂಪ ದೀಪ ನೈವೇದ್ಯ ತಾಂಬೂಲ ಎಲ್ಲ ಇಟ್ಟು ನೀವು ಪ್ರಾಣ ಪ್ರತಿಷ್ಠೆ ಮಾಡಿ ಅದನ್ನೇನು ಮಾಡಬೇಕು, ನೀವು ಅದನ್ನು ಕೈನಲ್ಲಿ ಕಟ್ಕೋಬೇಕು. ಕಟ್ಕೊಂಡ್ರೆ ನೀವು ಜೂಜಿನಲ್ಲಿ ನಿಶ್ಚಯವಾಗಿ ನೀವು ಗೆಲ್ತೀರ. ಇದು ಅಂಥದ್ದೊಂದು ನಿಮಗೆ ಒಂದು ಯಂತ್ರ ಕೊಟ್ಟಿದ್ದೀನಿ. ಯಾಕೆಂದರೆ ಈಗ ಮುಂಚೆ ಒಂದು ಹಾಕಿದ ಯಂತ್ರದಲ್ಲಿ ನಿಮಗೆ ಒಳ್ಳೆಯದಾಯಿತು ಅಂತ ಹೇಳಿದ್ದಕ್ಕೆ ನಾನು ಮತ್ತೊಂದು ಯಂತ್ರ ಕೊಟ್ಟಿದ್ದೀನಿ. ಅದರಿಂದ ನೀವು ಈ ಕಪ್ಪನ್ನ ಯಾವ ಕಪ್ಪಿನಲ್ಲಿ ಬರಿಬೇಕು ಅಂದರೆ, ನಾನು ಒಂದು ಕಪ್ಪನ್ನ ಮೈ ಅಂತ ಬಿಟ್ಟಿದ್ದೀನಲ್ಲ, ಆ ಮೈನಲ್ಲಿ ನೀವು ಬರೆದ್ರಿ ಅಂದರೆ ಆ ಯಂತ್ರನ ನಿಮಗೆ ಆ ಮೈ, ಯಾಕೆಂದರೆ ಅದು ಮೂಲಿಕೆಯಲ್ಲಿ ಮಂತ್ರದಿಂದ ಅದರ ಶಕ್ತಿ ಇರೋದ್ರಿಂದ ಆ ಮೈನಲ್ಲಿ ನೀವು ಈ ಯಂತ್ರನ ನೀವು ಬರ್ಕೊಂಡ್ರಿ ಅಂದರೆ ನಿಮಗೆ ಅದು ಜನ ಆಕರ್ಷಣೆ ಆಗುತ್ತೆ. ಇದು ಜನ ಆಕರ್ಷಣೆ, ನಿಮಗೆ ನೀವು ಓದಂಥ ಕಾರ್ಯ ಸಿದ್ಧಿ ಆಗುತ್ತೆ. ನೀವು ಆಡೋ ಆಟ ನಿಮಗೆ ಜೈವಾಗುತ್ತೆ. ನೀವು ಜೂಜಿನಲ್ಲಿ ಗೆಲ್ತೀರಾ. ಮತ್ತು ನೀವು ಆಡ್ತಾ ಇರೋರು ನೀವು ಗೆಲ್ತೀರಿ. ಯಾರು ಇದನ್ನು ಮಾಡ್ಕೊಂಡು ಕಟ್ಕೊಂಡಿರೋರು ಗೆಲ್ತೀರಾ. ಮತ್ತು ಏನು ಇಲ್ದಿರೋರು ಅವರು ಅದನ್ನು ಇದಾಗ್ತಾರೆ. ಯಾಕೆಂದರೆ ಇವಾಗ ಸಾಮಾನ್ಯವಾಗಿ ಯಾರು ಕೈನಲ್ಲಿ ಏನು ಇಲ್ಲದೆ ಮಾಡೋದಿಲ್ಲ. ಎಲ್ಲರೂ ಒಂದೊಂದು ತಂತ್ರ ಮಾಡಿರ್ತಾರೆ, ಅದನ್ನು ತಿಳ್ಕೊಳ್ಳಿ. ಈಗ ತುಂಬ ಹುಷಾರಾಗಿದ್ದಾರೆ. ಏನೂ ತಂತ್ರ ಇಲ್ದಿರೋರು ಪದೇ ಪದೇ ಸೋಲ್ತಾ ಇರ್ತಾರೆ. ಕೆಲವರು ಪದೇ ಪದೇ ಗೆಲ್ತಾ ಇರೋರು ಅವರಲ್ಲಿ ತಂತ್ರ ಇರುತ್ತೆ, ಅದು ನಿಮಗೆ ಗೊತ್ತಿರೋದಿಲ್ಲ. ಆದ್ದರಿಂದ ನೀವು ಗೆಲ್ಲಬೇಕು ಅಂದಾಗ ಒಂದು ತಂತ್ರ, ಈ ಕಪ್ಪನ ಮೈನ ಎಲೆ ಒಳಗೆ ನೀವು ಒಂದು ಹೇಳಿದ್ನಲ್ಲ ಕಾಗೆದು ಪುಕ್ಕ ತಗೊಂಡು ಆ ಪುಕ್ಕದಲ್ಲಿ ನಾನು ಹಾಕಿರೋಂಥ ಮೈ ಹಾಕಿದ್ನಲ್ಲ,
ಆ ಮೈನ್ ತಗೊಂಡು ಯಂತ್ರನ ಬರೆದು ಅದನ್ನು ಸುತ್ತಿ ನೀವು ಎಲೆನ ಯಂತ್ರ ಮಾಡಿಬಿಟ್ಟು ನಿಮ್ಮ ಕೈಗೋ ನೀವು ಅದು ಕತ್ತಿಗೋ ಅದನ್ನು ಹಾಕ್ಕೊಂಡು ನೀವು ಜೂಜಾಡಕ್ಕೆ ಹೋಗಿ. ಜೂಜಿನಲ್ಲಿ ನಿಶ್ಚಯವಾಗಿ ನೀವು ಗೆಲ್ತೀರ. ನೀವು ಗೆದ್ದೊಳೋದಂತೂ ನಿಜ. ಇದು ಅಂಥ ಒಂದು ಅದ್ಭುತ. ಮುಂಚೆ ಒಂದು ಆಗಲಿಲ್ಲ, ಎರಡನೇ ಸತಿ ಇದು ಗೆಲ್ಲೋದಂತೂ ಇದು ನಿಖಲ್ವಾಗಿ ನೀವು ಗೆಲ್ತೀರ. ಆ ಥರವಾಗಿದೆ. ಒಂದಲ್ಲ ಎರಡಲ್ಲ ಎರಡರಲ್ಲ ಅಂದರೂ ನೀವು ಗೆಲ್ತೀರ. ಆ ರೀತಿಯಾದಂಥ ಒಂದು ಯಂತ್ರ ಇದು. ಇದನ್ನು ಮಾಡಿಕೊಂಡು ನೀವು ಗೆಲ್ಲಿ. ಆದರೆ ಇದಕ್ಕೆ ಒಂದು ಬರೆಯೋದಕ್ಕೆ ಅದು ಮೂಲಿಕೆಗಳಿಂದ ಮಾಡಿರೋಂಥ ಮೈ ನಿಮಗೆ ಬೇಕು. ಆ ಮೈನಲ್ಲಿ ಬರೆದು ನೀವು ಕಟ್ಕೊಳ್ಳೋದ್ರಿಂದ ನಿಮಗೆ ಸಕ್ಸಸ್ ಆಗುತ್ತೆ. ನೀವು ಜೂಜಿನಲ್ಲಿ ಗೆಲ್ತೀರ. ನಿಮ್ಗೆ ಈ ಮೈ ತಗೊಳಕ್ಕಾಗಲಿಲ್ಲ ಅಂದರೆ ಅಕಸ್ಮಾತ್ ಒಂದು ಕಪ್ಪು ಬರುತ್ತಲ್ಲ, ಕಣ್ಕಪ್ಪು, ಅದರಲ್ಲಿ ಬರ್ಕೊಳ್ಳಿ. ಅಂದರೆ ಅದರಲ್ಲಿ ಏನೂ ತಂತ್ರ ಇರೋದಿಲ್ಲ. ಅಕಸ್ಮಾತ್ ನಿಮಗೆ ಇಲ್ಲ ಏನು ಮಾಡೋದು ಅಂದರೆ ಅದರಲ್ಲಿ ನೀವು ಕಣ್ಕಪ್ಪಿನಲ್ಲಿ ಬರೆದು ಕಟ್ಕೊಳ್ಳಿ. ಅಂದರೆ ಅದರಲ್ಲಿ ಸಾಧಾರಣವಾದ ಕಣ್ಕಪ್ಪು ಅಷ್ಟೇ. ಮೈ ಅಂದರೆ ಮೂಲಿಕೆ ಮಂತ್ರ ಸಿದ್ಧಿ ಆಗಿರುತ್ತೆ. ಅದರಲ್ಲಿ ಮಾಡಿದ್ರಿ ಅಂದರೆ ನಿಮ್ಗೆ ಅದ್ಭುತವಾದಂಥ ಫಲ ಸಿದ್ಧಿ ಆಗುತ್ತೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ನೀವು ಇದು ಮಾಡ್ಕೊಳ್ಳಿ. ನಿಮಗೆ ಅದು ಇಲ್ಲ ಅಂದಾಗ ಕಣ್ಕಪ್ಪನಲ್ಲೇ ಮಾಡ್ಕೊಳ್ಳಿ, ಪರವಾಗಿಲ್ಲ. ನಿಮಗೆ ಆ ಥರ ಬೇಕು, ನಮ್ಗೆ ಎಲ್ಲಿ ಸಿಗುತ್ತಪ್ಪ ಅಂತ ಯೋಚನೆ ಮಾಡೋದಾದರೆ ನಾನು ಮೈ ಅಂತ ಹಾಕಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಆ ಮೈ ಬೇಕು ಅಂದರೆ ನಾನು ಬೇಕಾದರೆ ನಿಮಗೆ ಕಳಿಸ್ಕೊಡ್ತೀನಿ. ನಿಮಗೆ ಈ ರೀತಿಯಾದಂಥ ಕಪ್ಪನ್ನು ಮಾಡ್ಕೊಳ್ಳಿ. ಹಲವಾರು ರೀತಿಯಲ್ಲಿ ಮಾಡಿರೋಂಥ ತಂತ್ರದಿಂದ ಬರೆದು ನಿಮ್ಮ ಗೆಲುವನ್ನು ಸಾಧನೆ ಮಾಡಿಕೊಂಡು ಸಿದ್ಧಿ ಮಾಡ್ಕೊಂಡು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳಿ. ನಿಮ್ಮ ಋಣ ಬಾಧೆಗಳನ್ನ ತೀರಿಸ್ಕೊಳ್ಳಿ. ನಿಮಗೆ ಇದೇ ರೀತಿಯಾದಂಥ ಮತ್ತೆ ಯಂತ್ರಗಳು ಆಗ್ತಾ ಇರ್ತೀನಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.